ಓ ಸತೀಸಣ್ಣ, ಏನಪ್ಪ ಹಿಂಗೆ ಮಾಡ್ಬಿಟ್ಟೆ? ಅಯ್ಯೋ ಬೇಗ ಎಬ್ಸಕ್ಕಿಲ್ವೇಣ, ನನಗೂ ಸಾಕಾಗಿತ್ತು, ನಿದ್ದೆ ಬಂದ್ಬಿಡ್ತು. 7 ಗಂಟೆ ಆಗೋಯ್ತಲ್ಲೋ, ಫ್ಲೈಟ್ ಹೊಟ್ಟೋಗಿರ್ತದೆ ಕಣೋಣ. ಈಗ ಬೇರೆ ಯಾವ್ದಾದ್ರು ಫ್ಲೈಟಿಗೆ ಟ್ರೈ ಮಾಡಬೇಕು. ಅಯ್ಯೇ, ಪ್ರಪಂಚ ನೋಡೋಕ್ಕಿಲ್ಲ, ಸುಮ್ಕಿಲ್ಲ. ಏನು ಬೇರೆ ದಿವಸಕ್ಕೆ ನಮ್ಮ ದೇಶದಲ್ಲೇ ಒಂದಲ್ಲ ಒಂದು ಓಡಾಡ್ತಿರ್ತವೆ, ಸಿಗ್ತವೆ. ಹುಸಿ ನಾಷ್ಟ ಮಾಡ್ಕೊಂಡು ಬಿಡೋಣ. ನಿಮ್ಮ ಅದಕ್ಕೆ ನಾಷ್ಟ ಮಾಡ್ತಾವಳೆ. ಸತೀಸಣ್ಣ, ಅಲ್ಲೇ ಎಲ್ಲರೂ ತಿಂದಿರಾಯ್ತಾ ಇರಲಿಲ್ವೇ? ಈಗ ನಾನು ಹೋಗ್ಲಿಲ್ಲ ಅಂದರೆ ನಮ್ಮ ಹುಡುಗರಿಗೆ ಏನೂ ಗೊತ್ತಾಗಿಲ್ಲ. ಬಂದು ಜನ ನನ್ನ ಮೇಲೆ ತಪ್ಪು ತಿಳ್ಕೊಂಡ್ರೆ ನನ್ನ ಬಿಸ್ನೆಸ್ ಲಾಸ್ ಆಗೋಯ್ತು ಕಣೋಣ. ಸಸಿ, ಸತೀಸ. ಓ ಅತ್ತಮ್ಮ, ನೀನ್ಯಾಕೆ ಎದ್ದು ಬಂದೆ? ಹುಷಾರಾಗಿದ್ಯಾ? ಏನಾರು ಬೇಕಿತ್ತು? ಹುಷಾರು ಕಣಪ್ಪ. ರಾತ್ರಿ ನಿಮ್ಮನ್ನು ನೋಡಿದ್ಮ್ಯಾಕೆ ನಂಗೆ ಸಮಾಧಾನ ಆಗಿ ಈಗ ಎದ್ದು ಬಂದೆ. ಏನು ಮಾಡ್ತಾರೋ ಹುಡುಗರು ಅಂತವ. ಎಲ್ಲ ಸಸಿ, ಇದ್ಯಾರು? ಅತ್ತಮ್ಮ, ಇವ್ ನಮ್ಮ ಸ್ನೇಹಿತ ಮುರಳಿ ಅಂತವ. ಇವನ ಟ್ರಿಪ್ ಕರ್ಕೊಂಡೋಗಿದ್ದು, ನಮ್ಮನ್ನು ಕರ್ಕೊಂಡು ಜೊತೆಗೆ ಬಂದಿದ್ದ. ಅದೇ ಇವಾಗ ಹೊಂಡಬೇಕಾಗಿತ್ತು, ಅದನ್ನ ಮಾತಾಡ್ತಾವನೆ. ಹೊಂಡದ ಯಾನ್ಲಿಗೋ? ಅತ್ತಮ್ಮ, ಅದೇ ನಾವು ಟ್ರಿಪ್ಗೆ ಓದಿದ ಮಾನಸಿಕೆ ವಿಷಯ ಗೊತ್ತಾಗಿ ವಾಪಸ್ ಬಂದ್ಬಿಟ್ವಲ್ಲ, ಅದಕ್ಕೆ ನನ್ನ ಸ್ನೇಹಿತ ನಿಮ್ಮ ಅತ್ತೆ ಹುಷಾರಾಗಿದ್ರೆ ಬಂದು ವಾಪಸ್ಸು ಅಂತ ಕರಿತಾವನೆ. ಅದಕ್ಕೆ ಹೋಗೋಣ ಅಂತವ. ನೀನು ಹುಷಾರಾಗಿದ್ದರೆ ಹೋಯ್ತೀವಿ ಅತ್ತಮ್ಮ, ಇಲ್ಲಾಂದ್ರೆ ಹೋಗಿಲ್ಲ. ಇದೇನಿಲ್ಲ ಮಗ, ನಾನು ಹುಷಾರಾಗಿ ಇವನಿದ್ದಿಟ್ಟ ಅಂತ ಇಷ್ಟು ಬಿರ್ನ ನೀನು ವಾಪಸ್ ಹೋದರೆ ನನಗೆ ಇಲ್ಲಿ ಯಾರು ಯಪ್ಪ ನೋಡ್ಕೊಳ್ಳೋರು, ಮನೆ ಕೆಲಸ ನಾನು ನೋಡ್ಕೊಳ್ಳೋರು ಎಲ್ಲವ. ನಿಮ್ಮ ಮಾವ ಎಲ್ಲಿಂದ ಓಡಾಡ್ತಾರೋ ನಿಂಗೆ ಗೊತ್ತಾ ಕಿಶೋರ ಅನಿತನ ಬುದ್ಧಿ. ಅದು ಆಂಟಿ, ನೀವು ತಪ್ಪು ತಿಳ್ಕೊಬೇಡ್ರಿ. ಒಂದು 15 ದಿವಸ ಹಿಂಗೋಗಿ ಹಿಂಗೆ ಬಂದ್ಬಿಡ್ತಾರೆ ಅಷ್ಟೇ. ಈಗ ಅಲ್ಲೇ 3 ದಿವಸ ಆಗೋಗೋದೆ, ಇನ್ನೊಂದು 12 ದಿವಸ ತಡೀರಿ. ಅದು ನಾವು ಒಂದಷ್ಟು ಜನ ಕರ್ಕೊಂಡೋಗಿದ್ದೋ, ಅವರೆಲ್ಲ ಅಲ್ಲೇ ಸೇರ್ಕೊಬಿಟ್ಟಾರೆ. ನಾನು ಇಲ್ಲಿ ಬಂದ್ಬಿಟ್ಟೆ. ಈಗ ನಾವು 3 ಜನ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬೇರೆ ಕರ್ಕೊಂಡ್ಬಿಡ್ತೀನಿ. ಅಯ್ಯೋ ಯಪ್ಪ, ನಿಂಗೇನು ಗೊತ್ತಾಯ್ತದು ನಮ್ಮ ಮನೆ ವಿಷಯ? ನಮ್ಮ ಮನೇಲಿ ಈ ಕಂಬುಗಳವಲ್ಲ, ಹಂಗೆ ಇವ್ರ ಗಂಡ ಹೆಂಡ್ರಿಲೇಬೇಕು ಕಣಪ್ಪ. ಆಂಟಿ ಹಂಗಲ್ಲ, ಅದು ಎಷ್ಟೋ ಒಂದು ದುಡ್ಡು ಕಟ್ಟವ್ರೆ, ಈಗ ವಾಪಸ್ ಕೊಡೋಕ್ಕೂ ಆಗೋಕ್ಕಿಲ್ಲ ನನ್ನ ಕೈಲೇ. ಅದು ಬರ್ದಿರೋ ಹೋದ್ರೆ ಪಾಪ ಆಸೆ ಇಟ್ಕೊಂಡವ್ರೆ. ಓ ಸಸಿ, ಸಸಿ ಬಿಸಿನೀರು ಕೊಡವ. ಸತೀಸ, ಏನೋ ನಿಮ್ಮ ಇಷ್ಟ ಕಣಪ್ಪ. ಏವಾ, ನೀನು ಯಾಕೆ ಎದ್ದು ಬಂದೆ? ಸತೀಸಣ್ಣ, ಸಸಿ ಯಾಕೆ ಕರೀತಾ ಇದೆ? ಅವ ನಿಂಗೇನಾರು ಬೇಕಿತ್ತೆ? ಲೇ ತೀಟೆ ಸುಬಿ, ನಿನ್ನ ಕಾಫಿ ತಗೋಬ ಅಂತೇಳಿ ಇವನಿ ಹೆಂಗೆ ಬಂದಿದ್ಯಾ? ಇಲ್ಲ ಸಸಿ ಅಕ್ಕ, ಅಡುಗೆ ಮನೆಯಾಗ ಐತೆ, ಕರೀತಾ ಇದೆ, ಹೋಗು. ಲೇ ಪವಿ, ನಂಗೋಸಿ ಬಿಸಿನೀರು ತಂದು ಕೊಡೆ, ಕೋಣೆಯಾಗಿರ್ತೀನಿ. ಬಿಸಿನೀರು ಬೇಕಾದ್ರೆ ಅಲ್ಲಿಂದನೇ ಕೂಗಬೇಕಾಗಿತ್ತು, ಇಲ್ಲಿ ಗಂಟೆ ಯಾಕೆ ಎದ್ದು ಬಂದೆ? ಏನ್ರಿ ನಿಮ್ಮ ಹೆಸರೇನು? ಹಾಂ, ನನ್ನ ಹೆಸರು ನಿಮ್ಗೆ ಯಾಕೆ? ನನ್ನ ಹೆಸರು ಅವರೆಕಾಳು. ಹಾಯ್ ಹಾಯ್, ಯಾವುದಿದೆ ಅವರೆಕಾಳು? ಲೋ ಮುರಳಿ, ಇದ್ಯಾಕೆ ಹೆಂಗಿದ್ದೆ? ಅಣ್ಣ ಏನಿಲ್ಲ, ಅದೇ ಯೋಚನೆ ಮಾಡ್ತಿದ್ದೆ. ಕಾಪಿ ತಂದ? ಕಾಪಿ ಇಕ್ಕವ್ರು ಕಣ್ಲ, ಒಂದು 5 ನಿಮಿಷ. ನಮ್ಮ ಹೆಂಗಸ್ರು ಹೊಸಿ ನಿಧಾನ, ಹಂಗಾಗಿ ಬಾ ಕುತ್ಕೊಳ್ಳೋಣ. ನ್ಯೂಸ್ ಪೇಪರ್ ಏನಾರು ಓದಿಯೇ? ನ್ಯೂಸ್ ಪೇಪರೇ ಓದಂತಗೋ. ಈಗ ಒಂದು 5 ನಿಮಿಷ ನಾಷ್ಟ ಕಾಪಿ ಮಾಡ್ತಿದ್ದಂಗೆ ರೆಡಿ ಆಗ್ಬಿಡೋಣ. ಈಗ ನಮ್ಮ ಮತ್ತೆ ಎಷ್ಟೋ ಸುಧಾರಿಸೋಡೆ, ಮಾವ ಹಿಂಗೆ ಹೇಳ್ಬಿಟ್ಟು ಹೊಂಟ್ಬಿಡೋಣ. ಬೇಜಾರು ಮಾಡ್ಕೊಬಿಡೋಣ ಮತ್ತೆ ಅಂದಿದ್ದಕ್ಕೆ. ಬೇಜಾರೇನಿಲ್ಲ ಕಂಡುಬಿಡೋಣ, ಒಂಡನ ಬಿಡು ಒಂಡನ. ಈಗ ನಿಮ್ಮ ಮತ್ತೆ ಹುಷಾರಿಲ್ಲ ಅಂದರೆ ಪರವಾಗಿಲ್ಲ, ನಾನು ಟೀಮ್ನವ್ರಿಗೆ ಫೋನ್ ಮಾಡಿ ಇವತ್ತು ಕರ್ಕೊಂಡೋಗ್ಬೇಕಾದ್ರೆ ಜಾಗಗಳಿಗೆ ಕರ್ಕೊಂಡೋಗ್ರಿ ಅಂತ ಹೇಳ್ತೀನಿ. ನೀನು ತಲೆಕಿಸ್ಕೊಬೇಡ, ಆಮೇಲೆ ನನ್ನ ಬೈಕೋಬಾರ್ದು ಮತ್ತೆ. ಇವತ್ತಿದ್ದು ಬೇಕಾದ್ರೆ ಹಾಸ್ಪಿಟ್ಲಿಗೆ ತೋರ್ಸಂಗಿರೋ ತೋರಿಸ್ಬಿಡೋಣ ಬಿಡು, ನಾನು ನಿನ್ನ ಜೊತೆ ಇರ್ತೀನಿ. ಇದೇನಿಲ್ಲ ಹಿಂಗಂತಿದ್ದಿ? ಈಗ ತಾನೇ ಒಂಡನ ಅವ್ರಿಗೇನು ಗೊತ್ತಾಗಿಲ್ಲ, ಹಂಗೆ ಹಿಂಗೆ ಅಂದವನು. ಈಗ ಹಿಂಗಂತಿದ್ದಿ? ಸರಿ ಆಯಿತು ಬಿಡು ಅಣ್ಣ, ಅದು ತಪ್ಪು ತಿಳ್ಕೊಬೇಡ. ಏನು ಗೊತ್ತೇ, ನನಗೂ ವಯಸ್ಸಾದವ್ರ ಕಷ್ಟ ಸುಖ ಏನು ಅಂತ ಗೊತ್ತು ಬಿಡು. ನಮ್ಮವ್ವ ಹುಷಾರು ತಪ್ಪಾಗಿಲ್ಲ, ನಾನು ಒಳ್ಸೇವೆ ಮಾಡಿವಿನಿ. ನೀನು ಮತ್ತೇನೆ ನಿಮ್ಮವ್ವ ಅನ್ಕೊಂಬಿಟ್ಟಿದ್ದೆ, ಹಾಗಾಗಿ ಆ ಸಂಟೆ ಏನೋ ಗೊತ್ತು, ಅದಕ್ಕೆ ನಾನು ಹೇಳಿದೆ ಕಣ. ಅಣ್ಣ, ನಾಷ್ಟಕ್ಕೆ ಬಾರೋ. ಸತೀಸಣ್ಣ, ಸತೀಸಣ್ಣ ನಾಷ್ಟಕ್ಕೆ ಕರೀತಾರೆ, ಹೋಗೋಣ. ಹೊಟ್ಟೆ ಹಸಿತದೆ, ರಾತ್ರಿ ಏನು ಸರಿಯಾಗಿ ತಿನ್ನಿಲ್ವಲ್ಲ, ಅದಕ್ಕೆ ಹೋಗೋಣ. ಏನು ಮಾಡೋರೆ? ನನ್ನ ಹೆಂಡ್ರು ಬಿಸಿಬೇಳೆ ಬಾತ್ ಮಾಡೋಳೆ, ಸಖತ್ತಾಗದೆ, ಬಾ ತಿನ್ನುವಂತೆ. ಆದರೂ ಯಾಕೋ ನಿನ್ನ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ದಿಲ್ಲಲ್ಲ ಮುರಳಿ? ನೀನು ನನಗೆ ಹೊಟ್ಟೆ ಹಸಿದಲ್ಲ, ಹಂಗೆ ನಾನು ಹೊಟ್ಟೆ ಹಸ್ಬಿಟ್ರೆ ಹಂಗೆ ಆಡ್ತಾ ಇರ್ತೀನಿ. ನಡಿ ಹೋಗೋಣ. ಲೇ, ಆ ಗಿಡಕ್ಕೋಸಿ ಗೊಬ್ಬರ ಹಾಕಿರಲ್ಲ, ಒಣಗೋದ್ರೂ ನೋಡ್ದಂಗೆ ತಿರ್ಗಾಡ್ತಿರಲ್ಲ. ಓಹೋ ಮಾವು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದಿ? ಗಿಡಗಳ ಬಗ್ಗೆ ವಿಚಾರಿಸ್ಕೊತಿದ್ಯೋ? ನಾಷ್ಟ ಮಾಡ್ದೋ? ಓ ಬಂದೆಲ್ಲ ಅಲ್ಲ ಕಣ್ಣ, ನಾನು ರಾತ್ರಿ ಸಿಟ್ಟಲ್ಲಿದ್ದೆ, ಬೇಜಾರು ಮಾಡ್ಕೊಬೇಡಿ ಕಣಪ್ಪ. ಸರಿ, ನಾಷ್ಟ ಇಷ್ಟ ಮಾಡಿದ್ರೆ ಇವಾಗ ಹೊಂಟ್ತೀರಾ ಹೆಂಗೆ? ಅಯ್ಯೋ ಯಪ್ಪ, ನಮ್ಮನ್ನು ಕಳ್ಸೋದ್ರಲ್ಲ ಇದೆಯಲ್ಲೋ ಯಪ್ಪ, ನೋಡ್ಕೊಟ್ರೆ ಸತೀಸ. ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿ ಗಂಟ ಖುಷಿಯಾಗಿರ್ಬೇಕು ಅಂತ ಹೋದವನು ಯಾವುದೇ ಕೆಲಸಕ್ಕೆ ಬಾರದು ಸಿಕ್ಕಿ ಅಲ್ಲಿಂದ ವಾಪಸ್ ಬಂದವನೇ. ನಾನು ಹೆಣ್ಮಗಿಗೆ ಬೇಜಾರಾಯ್ತದೆ, ವಾಪಸ್ ಹೋಗ್ಲಾ ಅಂದರೆ ಈಗ ನಾನು ಕಳ್ಸೋತಿದ್ದೀನಿ. ನೀನು ಹೋಗಿ ಇಷ್ಟ ಇಲ್ದಾರು ಇಲ್ಲೇ ಇರು, ಯಾರು ಬೇಡ ಅಂದರು. ಅಯ್ಯಯ್ಯ ಸರಿ, ನೀನಿರು ಅಂದ್ರೂ ಇವನು ಬಿಡ್ಬೇಕಲ್ಲ. ಅಯ್ಯೋ ಸತೀಸಣ್ಣ, ನೀನೇ ಹಿಂಗನ್ಬಿಟ್ಟೆ. ಮಾವ, ನಮಗೇನು ಅರ್ಜೆಂಟ್ ಇಲ್ಲ ಕಣೆ, ಹೇಳಿ ತಮ್ಮ ಹುಷಾರಾಗೋ ಗಂಟೆ ಇರ್ತೀವಿ. ನಾನು ಹುಡುಗರಿಗೆ ಫೋನ್ ಮಾಡಿ ಹೇಳೀನಿ, ಅಲ್ಲಿರೋ ಜನಕ್ಕೆ ಜಾಗಗಳು ತೋರಿಸೋದು ಹುಡುಗರಿಗೆ ಗೊತ್ತು, ತೋರಿಸ್ಕೊಂಡು ನೀವು ಟ್ರಿಪ್ಪ ಮುಂದುವರ್ಸಿ ಇಂತವ. ಹಂಗೇನಪ್ಪ? ಹಂಗಾರೆ ನೀವು ಟ್ರಿಪ್ಗೆ ಹೋಗಿಲ್ವೇ? ಅಯ್ಯ ಹಂಗೇನಿಲ್ಲ, ಈ ಟ್ರಿಪ್ಗೆ ಹೋಗದೆ ಇರೇನಂತೆ, ಇನ್ನು 15 ದಿವಸ ಆದ್ಮೇಲೆ ಇನ್ನೊಂದು ಟ್ರಿಪ್ ಅದೇ, ಅವಾಗ ಹೋದೆವು ಅಂತ ಹೇಳಿದಷ್ಟೇ.
ಓಹೋ ಹಂಗೆ. ಈಗ ಈ 15 ದಿವಸದ ಗಂಟ ನಿಮ್ಗೇನು ಕೆಲಸ ಇಲ್ವೇ? ಇಲ್ಲ, ನಾನು ಈ ಟ್ರಿಪ್ ಕೆಲಸನೇ ಮಾಡೋದು. 15 ದಿವಸಕ್ಕೆ ಒಂದೊಂದು ಸೈಡು ಭಾರತವ ಸುತ್ತಿಸ್ತೀನಿ, ಹಂಗಾಗಿ ನಂಗಿದೆ ಕೆಲಸ. ಓ ಹಂಗೆ. ಏನು ಲಾಭ ಗೀಬ ಉಂಟೋ ಏನು ಕತೆ ಇದ್ರಾಗೆ? ಅದೇ ಕಣೇಳಿ, ಅಲ್ಲದೇ ಇದ್ದರೆ ಈಗ ಜನ ತಿರುಗಾಡೋಕ್ಕೆ ಏನು ಹೊಸಿ ದುಡ್ಡು ಖರ್ಚು ಮಾಡ್ತಾರ. ಈಗ ಅದ್ರದ್ದೇ ಒಂದು ದೊಡ್ಡ ಬಿಸ್ನೆಸ್ ಆಗೋಗದೆ. ಅದೇ ಜನ ವರ್ಷ ಇಡೀ ತಿರುಗಾಡ್ತಾರೆ, ಅವಾಗಿನಂಗಲ್ಲ ಈಗ. ಹಾಂ, ಆವಾಗ ಈ ಸ್ಕೂಲ್ ರಜೆ ಬಂದರೆ ಮಾತ್ರ ಆಚೆ ಈಚೆ ಓಡಾಡೋದು ನಂಗಿತ್ತು. ಮಾವಯ್ಯ ಅವಾಗಿದ್ದಂಗಿಲ್ಲ ಕಣೇಳಿ. ಈಗ ಈ ಸ್ಕೂಲ್ ರಜೆ ಬಂದಾಗ ಮಕ್ಳು ಓಡಾಡ್ತವೆ, ಶನಿವಾರ ಭಾನುವಾರ ರಜೆ ಬಂದಾಗ ಗಂಡೈಕ್ಳು ಹೆಣ್ಣೈಕ್ಳು ಓಡಾಡ್ತವೆ. ಈ ವಯಸ್ಸಾದವರು ಯಾವ ದೇವಸ್ಥಾನ ಫ್ರೀ ಆಗಿರ್ತದೋ ಅವಾಗ ಓಡಾಡ್ತಾರೆ. ಹಿಂಗೆ ಲೆಕ್ಕ ತಗೊಂಡ್ರೆ ವರ್ಷ ಇಡೀ ಓಡಾಡ್ತಾನೆ ಇರ್ತಾರೆ. ಹಂಗಾಗಿ ನಮಗೇನು ತೊಂದರೆ ಇಲ್ಲ. ಇದಲ್ಲ ನಾನು ಮಾವಯ್ಯ ಅಂತಿದ್ದೆ, ನೀನು ಮಾವಯ್ಯ ಅಂತಿದ್ದಿ ಮುರಳಿ. ಅಣ್ಣ ನೀನು ಕರ್ತಲ್ಲ ಹಂಗೆ ಬಂದ್ಬಿಡ್ತು ನನಗೂ. ಬಿಡು, ಏನು ಅನ್ಬಾರ್ದೆ. ಅಯ್ಯೋ ಅನ್ನಯಪ್ಪ, ಅದಕ್ಕೆ ದುಡ್ಡ ಕಾಸ. ಸರಿ. ಈಗ ಇಲ್ಲಿ ಬೇರೆ ಬೇರೆ ಊರುಗಳು ಓಡಾಡ್ತಿರಲ್ಲ, ಆವಾಗ ಅಲ್ಲಿ ಜನರ ಭಾಷೆ, ಜನರ ಪರಿಚಯ, ಇಷ್ಟೊಂದು ಜನ ಕರ್ಕೊಂಡೋಯ್ತಿ, ಊಟ ಉಳ್ಕೊಳ್ಳೋ ವ್ಯವಸ್ಥೆ, ಈಗ ದೇವಸ್ಥಾನಗಳಲ್ಲಿ ಡ್ರೆಸ್ ಇರ್ತದೆ, ಇವಕ್ಕೆಲ್ಲ ವ್ಯವಸ್ಥೆಗಳು ಹೆಂಗೆ ಮಾಡ್ಕೊಂಡು? ಅದು ಮಾವ, ನಾನು ಆಲೇ ಸುಮಾರು ವರ್ಷದಿಂದ ಇದೆಲ್ಲ ಮಾಡ್ತಾ ಇರೋದ್ರಿಂದ ಎಲ್ಲ ಬೇಕಾದವ್ರು ಪರಿಚಯ ಮಾಡ್ಕೊಂಬಿಟ್ಟಿವ್ನಿ. ನಾವು ಇಷ್ಟು ಜನ ಹೋಯ್ತೀವಿ ಅಂದರೆ ಇಂತಿಷ್ಟು ಊಟ ರೆಡಿ ಇರ್ತದೆ, ಇಂತಿಷ್ಟು ರೂಮ್ಗಳು ರೆಡಿ ಇರ್ತದೆ, ಇಂತಿಷ್ಟು ಗಾಡಿಗಳು, ದೇವಸ್ಥಾನದಾಗ ರಸ್ ಇದ್ದಾಗ ಸ್ಪೆಷಲ್ ದರ್ಶನಕ್ಕೆ ಹಿಂಗೆಲ್ಲ ಇರ್ತವೆ. ಹಂಗಾಗಿ ಏನು ತೊಂದರೆ ಆಗಿಲ್ಲ. ಇನ್ನು ಫಸ್ಟು ಶುರು ಮಾಡೋದಲ್ಲ, ಅವಾಗ ಹೊಸಿ ಕಷ್ಟ ಆಯಿತು. ಅಂದರೆ ಅವಾಗ ಜನನೂ ಕಮ್ಮಿ ಇದ್ರು, ಕಷ್ಟದ ತಕ್ಕಂಗೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು. ಈಗ ಜನ ಜಾಸ್ತಿ ಬಂದರೂ ಎಲ್ಲ ಹಿಂಗೆ ವ್ಯವಸ್ಥೆ ಇರೋದ್ರಿಂದ ತೊಂದರೆ ಏನಿಲ್ಲ. ಅಯ್ಯೋ ಮಾವೇ, ಏನು ಅನ್ಕೊಬಿಟ್ಟೆ? ಅವ್ನ ಕೈ ಕೆಳಗೂ 5-6 ಜನ ಅವರೇ, ನಮ್ಮನ್ನೆಲ್ಲ ಬಸ್ಗಳಿಗೆ ಫ್ಲೈಟ್ಗಳಿಗೆ ಕರ್ಕೊಂಡೋದ್ರು ಅವರೇ. ವಾ ಕೆಲಸದವ್ರನ್ನೆಲ್ಲ ಇಟ್ಕೊಂಡಿದ್ಯೋ? ಅವ್ರಿಗೆಲ್ಲ ಕೊಡೋಕ್ಕೆ ವ್ಯವಸ್ಥೆ ಸರಿಗದು? ಮಾವಯ್ಯ, ಎಲ್ಲರಿಗೂ ಸಂಬಳ ಕೊಟ್ಟು ಊಟ ಗೀಟ ಎಲ್ಲ ಕೊಟ್ಟು ಅವರು ನನ್ನ ಜೊತೆಗೆ ಅವರೇ ಒಂದು 10 ಆಳು ಅವರೇ. ಒಂದೊಂದು ಟ್ರಿಪ್ಗೆ 5-5 ಆಳು ಹಂಗೆ ಕರ್ಕೊಂಡು ಹೋಗ್ತೀವಿ. ಜನದ ಮೇಲೆ ಹೋಗ್ತೀವಿ, ಜನ ಎಷ್ಟು ಬರ್ತಾರೋ ಅದ್ರ ಮೇಕೆ. ಆಮೇಲೆ ಅದು ಅಲ್ಲದೆ ನಮಗೆ ಈ ಎಕ್ಸ್ಟ್ರಾ ಖರ್ಚು ಬಿದ್ದಾಗೆಲ್ಲ ನಾವು ಜನರ ಹತ್ರ ಎಕ್ಸ್ಟ್ರಾ ಇಸ್ಕೊತೀವಲ್ಲ, ಹಂಗಾಗಿ ಎಲ್ಲದಕ್ಕೂ ವ್ಯವಸ್ಥೆ ಸರಿ ಇರ್ತದೆ. ನಮ್ಗೆ ಜಾಸ್ತಿ ಜನ ಬಂದಷ್ಟು ಜಾಸ್ತಿ ಲಾಭ. ಹ್ಞೂ ಕಣೇಳಪ್ಪ, ನಾನು ಕೇಳಿವ್ನಿ. ಈಗ ನೀವು 10 ಜನ ತಕ್ಕೆ 20-30 ಜನ ಹೋದರೆ ಅಲ್ಲಿ ನಿಮ್ಗೆ ಉಳ್ಕೊಳತ್ತವ, ಊಟತ್ತವ, ಎಲ್ಲತ್ತವ ರಿಯಾಯಿತಿ ಸಿಗ್ತದೆ ಅಂತವ. ಹ್ಞೂ ಕಣೇಳಿ, ಹಂಗಾಗೆ ಅದು ತೊಂದರೆ ಏನಿಲ್ಲ. ನಾನು ಮುಂಚೆ ಏನೂ ಇರಲಿಲ್ಲ ಅನ್ನಿ, ಈ ಕೆಲಸಕ್ಕೆ ಕೈ ಹಾಕಿದ್ಮೇಕೆ ಒಂದು ಮನೆ ಕಟ್ಸೀವ್ನಿ ಊರಿನಾಗೆ. ಬೆಂಗಳೂರಿನಾಗ ಒಂದು ಸೈಟ್ ತೆಗ್ದೀವ್ನಿ, ಕಟ್ಟಿಸ್ಬೇಕು ಅಂತೀವ್ನಿ. ಓಡಾಡೋಕೆ ಒಂದು ಗಾಡಿ, ಒಂದು ಕಾರು ಮಡಿಕೊಂಡಿವ್ನಿ. ಹುಡುಗರಿಗೂ ಒಳ್ಳೊಳ್ಳೆ ವ್ಯವಸ್ಥೆಗಳಾಯ್ತವೆ, ಹಂಗಾಗಿ ತೊಂದರೆ ಇಲ್ಲ. ಹ್ಞೂ ಎಲ್ಲ ವ್ಯವಸ್ಥೆ ಮಾಡ್ಕೊತಿದ್ದೆ. ಇನ್ನು ಹುಡುಗ ಮದುವೆಗಿದ್ದು ಆಗಿಲ್ವೋ? ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರವ್ರೆ? ಅಪ್ಪ ಇಲ್ಲ ಕಣ ಅಮ್ಮವ, ಅವ್ವ ಒಬ್ಳವಳೆ, ಊರ್ನಾಗ ಮನೆ ಕಟ್ಸಿದೀವಲ್ಲ ಅಲ್ಲವಳೆ. ಅಪ್ಪ ಹೋಗ್ಬಿಟ್ರು ಚಿಕ್ಕ ವಯಸ್ಸಿನಾಗೆ. ಅಕ್ಕ ಇದ್ಲು, ಮದುವೆ ಮಾಡಿಕೊಟ್ಟಿವಿ. ಅವರು ಗಂಡನ ಮನೆಯಾಗವ್ರೆ, ಇನ್ನು ನಾನೊಬ್ಬನೇ. ಹಂಗಾಗಿ ಏನೂ ತೊಂದರೆ ಇಲ್ಲ. ಊರ್ನಾಗ ಒಂದು 2 ಎಕರೆ ಜಮೀನು ಅದೇ, ಅದನ್ನು ಮಾಡಿಸ್ಕೊಂಡು ಅವ್ವ ಊರ್ನಾಗ ಅವಳೆ. ಹಾಂ ಒಳ್ಳೇದು. ಮಕ್ಕಳು ಬುದ್ಧಿವಂತರಾಗಬೇಕು. ಮದುವೆ ಆಗಿದ್ರೆ ಏನೂ ಇಲ್ವಾ? ಇನ್ನೂ ಇಲ್ಲ ಕಣೇಳಿ, ಅವ್ವ ಮಾಡ್ಕೊಂತವಳೆ. ನಾನೇ ಬಿಜಿಯಾಗಿ ಆಯ್ತಲ್ಲ, ಯಾವ್ದಾರ ನೋಡಿ ಮಾಡ್ಕೋಬೇಕು. ಇಲ್ಲ ಕಣ್ಮವ್ವ, ಬೆಂಗಳೂರಿನಾಗೆ ಮನೆ ಕಟ್ಟಗಂಟ ಹಾಕಿಲ್ಲ ಅಂತ ಅವ್ನು ಹೇಳ್ತಾನವನು. ಸರಿ. ನೀನು ನಮ್ಮ ಸತೀಶ್ ನನಗೆ ಬುದ್ಧಿವಂತ. ನಮ್ಮ ಮನೇಲಿ ಒಂದದೆ ನನಗೆ ಗುಟ್ಟದೆ, ಯಾತಕ್ಕೆ ಕೇಳ್ತಿ ಆದರೂ ಬಾಡ. ಮವ್ವ, ನೀನು ಸುಮ್ಕೆ ಬೆಳಿಗ್ಗೆ ಟೆನ್ಷನ್ ಮಾಡ್ಕೊಬೇಡ, ಹೋಗು ನಾಷ್ಟ ಮಾಡೋಗು, ಬಿಸಿಬೇಡ್ಬೇಕು ಮಾಡೋರೆ. ಹಾಂ ಆಯ್ತು ಕಣ್ಲ, ಮಾಡೇನೋ? ನೀವು ಮಾಡಿದ್ರಾ? ಮರಿಗೂ ಕೊಟ್ಟ? ನಾವೀಗ ತಾನೇ ಮುಗಿಸ್ಕೊಂಡು ಬಂದು, ನೀವು ಹೋಗು. ನಿಮ್ಮ ಅತ್ತಮ್ಮ ಏನು ಮಾಡ್ತಾವಳೆ? ಹುಷಾರಾದ್ಲಂತೂ? ಹ್ಞೂ ಅದೇನೋ ಯಪ್ಪ, ನನ್ನ ಮಕ್ಕ ನೋಡಿದ್ಮೇಲೆ ಹುಷಾರಾಯ್ತು ಅಂತ ಎದ್ದು ಬಂದಿದ್ಲು ಕೆಳಕ್ಕೆ. ಕಣಪ್ಪ, ಆಯಿತು. ರೀ, ಇದು ನಿಮ್ದು ಮೊಬೈಲು ತಗೊಳ್ರಿ. ರಿಂಗ್ ಆಯ್ತದ, ಟೇಬಲ್ ಮೇಲೆ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀರಿ. ಹಾಂ, ನನ್ನ ಮೊಬೈಲ್ ರಿಂಗ್ ಆಯ್ತದ? ಹ್ಞೂ ತಗೊಳ್ಳಿ. ನೀವು ಅವರೇ ಕಾಳು? ಹಾಂ, ನನ್ನ ಹೆಸರು ಅವರೆಕಾಳು ಅಲ್ಲ. ಹಾಂ, ಮತ್ತು ಅವಾಗಲೇ ಹೆಸರು ಕೇಳಿದ್ದಕ್ಕೆ ನನ್ನ ಹೆಸರು ಅವರೆಕಾಳು ಅಂತ ನೀವು ತಾನೇ ಹೇಳಿದ್ದು. ನಾನೆಲ್ಲೋ ಪಾಪ ನಿಮ್ಮ ಅಪ್ಪ ಅಮ್ಮಂಗೆ ಹೆಸರಿಕಕ್ಕೆ ಬರ್ತೀರಾ, ಕಾಳುಗಳ ಹೆಸರೆಲ್ಲ ಇಕ್ಬಿಟ್ಟವ್ರೆ ಅಂತ ತಿಳ್ಕೊಂಡೆ. ನಮ್ಮಪ್ಪ ಅಮ್ಮ ನನಗೇನಂತನಾರು ಇಕ್ಕೋತಾರೆ, ನಿಮಗೇನು? ಇದೊಳ್ಳೆ ಚೆನ್ನಾಯ್ತಲ್ಲ, ಹೆಸರು ಕಾಳವ್ರೆ ಅವರೆಕಾಳು ಅಂದರೆ ನಾನು ಅವರೆಕಾಳು ಅಂದೆ. ಅದಕ್ಕೆ ನಮ್ಮೂರ ಕಡೆ ಎಲ್ಲ ಹೆಣ್ಮಕ್ಳು ಸೀತಾ ಗೀತಾ ಮೀತಾ ರೀತಾ ಅಂತ ಇಕ್ಕೋತಾರೆ. ನೀವು ನೋಡಿದ್ರೆ ಅವರೆಕಾಳು, ಹೆಸರು ಕಾಳು, ಹುಳ್ಳಿಕಾಳು ಅಂತ ಇಕ್ಕೊಂಡಿದ್ದೀರಲ್ಲ. ರೀ, ನೀವು ನಿಮ್ಮ ಮೊಬೈಲ್ ರಿಂಗ್ ಆಯ್ತಾಯಿತ್ತು, ಅದಕ್ಕೆ ತಂದ್ಕೊಡಕ್ಕೆ ಬಂದಿದ್ದು. ನೀವು ನನ್ನನ್ನೇ ಚೇಡ್ಸಿದ್ರೆ ಆಮೇಲೆ ಸರಿ ಇರೋಕ್ಕಿಲ್ಲ. ನಾನು ಸತೀಶ್ ಅಣ್ಣಂಗೆ ಹೇಳ್ತೀನಿ. ಸತೀಶ್ ಅಣ್ಣಂಗೆ ಹೇಳಿರಾ? ಹೇಳಿ, ನಾನೇನು ಕೇಳ್ಬರ್ಕೊಳ್ಳಿ. ಹೆಸರು ಕಾಳು ಅವರೆಕಾಳು ಅಂದ್ರೆ ಅದಕ್ಕೆ ಕಣಪ್ಪ ಅಂತ ಅಂತೆ, ಅಷ್ಟೇ. ನಿಮ್ಮ ಮೊಬೈಲ್ ತಗೊಳ್ಳಿ. ಹಾಂ, ಹೆಸರು ಕೇಳೋರು ಒಳ್ಳೆ ಬಾಯಿ ಬಿದ್ದಂಗೆ ಆಡ್ತೀರಲ್ರಿ. ಹೋಗ್ಲಿ, ಈಗಾರ ಹೇಳ್ಬಿಟ್ಟು ಹೋಗ್ರಿ ನಿಮ್ಮ ಹೆಸರೇನು ಅಂತವ. ನನ್ನ ಹೆಸರು ಹೇಳಿದ್ರಲ್ಲ, ಹೆಸರು ಕಾಳು, ಅವರೆಕಾಳು, ಹುಳ್ಳಿಕಾಳು ಅಂತ. ಈ ಸರಿ ಹೆಸರು ಕಾಳು ನನ್ನ ಹೆಸರು. ಓಯ್ ಹೆಸರು ಕಾಳು ಏನು ಮಾಡ್ತಿರೋದು ನೀನು? ನಾನು ಅಳ್ಗುಳಿ ಮನೆ ಆಡ್ತೀನಿ. ಅಳ್ಗುಳಿ ಮನೆ ಆಡ್ತೀಯೋ? ಫುಲ್ ಟೈಮು ಪಾರ್ಟ್ ಟೈಮು? ಸುಮ್ಕಿದ್ರೆ ಸರಿ. ಇವಾಗ
ಏನು ಮಾಡ್ತೀಯಾ? ಸತೀಶ್ ಅಣ್ಣಂಗೆ ಹೇಳ್ಬಿಡ್ತೀನಿ. ಓ ಯಾವಾಗ ನೋಡಿ ಇದೊಂದೇ ಆಗೋಯ್ತು, ಸತೀಸಣ್ಣ ಅಂತ. ಹೋಗೋಗಿ ನಿಮ್ಮ ಸತೀಸಣ್ಣ ಅಲ್ದೇ ಕಿಶೋರಣ್ಣ ಅವನಲ್ಲ, ಅವನು ಹೇಳ್ಕೊಬ. ನನ್ನೇ ಎಂತೋಳು ಅಂತ ಗೊತ್ತಿಲ್ಲ, ಸತೀಶ್ ಅಣ್ಣನ ಫ್ರೆಂಡು ಅಂತ ಬಿಟ್ಟಿವ್ನಿ. ಇಲ್ಲಾಂದ್ರೆ ಸುಮ್ಕೆ ಇರ್ತಿರ್ಲಿಲ್ಲ ಇಷ್ಟೊತ್ತಿಗೆ. ಇಲ್ಲೇ ಇದೇನು ಮಾಡುವೆ? ಓ ನಂಗೆ ಬರ್ತಾ ಇರೋ ಸಿಟ್ಕೆ ನಿಮಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಇಕ್ಕಲ್ಲ ನೋಡ್ರಿ. ಓ ಬೆಳಿಗ್ಗೆ ನೀನೇ ಮಾಡಿಕ್ತಂಗೆ ಸಸಿಯಕ್ಕ ಮಾಡಿದ್ದನ್ನು ತಂದು ಬಡಿಸಿದ್ದಕ್ಕೆ ನೀನೇ ಮಾಡಿಕ್ಕೋ ಥರ ಆಡ್ತಿದ್ಯಾ? ಸಸಿಯಕ್ಕ ಹಾ ಚೆನ್ನಾಗೇ ಮಾತಾಡ್ತದೆ.